ಲಿಮಿಟೇಷನ್ಸ್ ಆಫ್ ವಾರ್ನರ್ಸ್ ಥಿಯರಿ. ವಾರ್ನರ್ಸ್ ಥಿಯರಿ ಕೆಲವೊಂದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ಕೋಆರ್ಡಿನೇಷನ್ ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಇರುತ್ತೆ, ಲಿಗ್ಯಾಂಡ್ಸ್ ಇರುತ್ತೆ. ಲಿಗ್ಯಾಂಡ್ ಕೆಲಸ ಏನ್ರಿ? ಡೊನೇಟ್ಸ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಮೆಟಲ್ ಅಯಾನ್ ಇನ್ ಆರ್ಡರ್ ಟು ಫಾರ್ಮ್ ಕೋಆರ್ಡಿನೇಷನ್ ಬಾಂಡ್ಸ್. ಓಕೆ, ಬಾಂಡ್ ಫಾರ್ಮೇಶನ್ ಆಗಿದೆ, ಎಲ್ಲ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಏನ್ ಮಾಡ್ತಾ ಇದೆ? ಡೊನೇಟ್ ಮಾಡ್ತಾ ಇದೆ. ಓಕೆ, ಈ ಎಲೆಕ್ಟ್ರಾನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ ಯಾರು? ವಾರ್ನರ್ಸ್. ಅದನ್ನೇ ಹೇಳ್ತಕ್ಕಂಥದ್ದು. ದ ಥಿಯರಿ ಫೇಲ್ಸ್ ಟು ಎಕ್ಸ್ಪ್ಲೈನ್ ದಿ ಎಲೆಕ್ಟ್ರಾನಿಕ್ ಕಾನ್ಸೆಪ್ಟ್ in the formation of coordination compound. They are not told about electronic concept. That is one of the drawback athwa limitation. Second one, it fails to explain magnetic property of the coordination compound. ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಯಾವುದೇ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಸರ್ಟನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರುತ್ತೆ. ಡಿಫರೆಂಟ್ ಕಾಂಪ್ಲೆಕ್ಸಸ್ ಹ್ಯಾವಿಂಗ್ ಡಿಫರೆಂಟ್ ಟ್ರಾನ್ಸಿಷನಲ್ ಎಲಿಮೆಂಟ್ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ದೋಸ್ ಪ್ರಾಪರ್ಟಿ ನಾಟ್ ಏಬಲ್ ಟು ಎಕ್ಸ್ಪ್ಲೈನ್ ಬೈ ವಾರ್ನರ್ಸ್. ಥರ್ಡ್ ಒನ್, ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ಕಲರ್ ಆಫ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಡಿಫರೆಂಟ್ ಕಾಂಪೌಂಡ್ಸ್ ಅಥವಾ ಡಿಫರೆಂಟ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಹ್ಯಾವಿಂಗ್ ಡಿಫರೆಂಟ್ colors, but also Warner's not able to explain. These are the limitations of Warner's theory. Now, valence bond theory, we indicated as short form VBT. This theory was developed by Linus Pauling. The silent features of VBT are ಕೇಳ್ತಾರೆ, ತ್ರಿಮಾಸಿ ಕೇಳೋ ಚಾನ್ಸಸ್ ಇದೆ. ಪಾಸ್ಟುಲೇಟ್ಸ್ ಆಫ್ ವಾರ್ನರ್ಸ್ ಥಿಯರಿ ಏನಾದ್ರೂ ಕೇಳಬಹುದು ಅಥವಾ ಸೈಲೆಂಟ್ ಫೀಚರ್ಸ್ ಆಫ್ ವಿಬಿಟಿ ಇದನ್ನಾದ್ರೂ ಕೇಳಬಹುದು. ಓಕೆ, ಫಸ್ಟ್ ಒನ್, ದ ಸೆಂಟ್ರಲ್ ಮೆಟಲ್ ಅಯಾನ್ is present in the complex provides definite number of n-1d, ns, np, nd vacant orbitals. ನೋಡಿ, ಸೆಂಟ್ರಲ್ ಮೆಟಲ್ ಅಯಾನ್ ಇದೆ, ಅದ್ರ ಸುತ್ತ ಏನಿರ್ತಾವ್ರಿ? ಲಿಗ್ಯಾಂಡ್ಸ್ ಇರ್ತಾವ್ರಿ. ಲಿಗ್ಯಾಂಡ್ಸ್ 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 ಲಿಗ್ಯಾಂಡ್ ಕೆಲಸ ಏನು? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಸೆಂಟ್ರಲ್ ಮೆಟಲ್ ಅಯಾನ್ ಕಡೆಗೆ ಡೊನೇಟ್ ಮಾಡತಕ್ಕಂಥದ್ದು. Okay, the species which can donate lone pair of electron towards the central metal ion in order to form coordination bond. Okay, ligand lone pair of electron na donate ಮಾಡ್ತಾ ಇದೆ ಅಂದ್ರೆ ಇದನ್ನ ರಿಸೀವ್ ಮಾಡ್ಕೊಳ್ಳೋ ಕೆಪಾಸಿಟಿ ಯಾವ್ದಕ್ಕೆ ಇರ್ಬೇಕ್ರಿ? ಸೆಂಟ್ರಲ್ ಮೆಟಲ್ ಅಯಾನ್ ಗೆ ಇರ್ಬೇಕು. That's why this central metal ion must and should having vacant orbitals. Available vacant ಆರ್ಬಿಟಲ್ಸ್, ಖಾಲಿ ಇರ್ತಕ್ಕಂಥ ಆರ್ಬಿಟಲ್ಸ್ ಇರಬೇಕು, ವೇಕೆಂಟ್ ಆರ್ಬಿಟಲ್ಸ್. ಆಗಿದ್ರೆ ಮಾತ್ರ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಹೋಗ್ತಾವ್ರಿ? ಅದರಲ್ಲಿ ಫಿಲ್ ಆಗ್ತಾ ಹೋಗ್ತಾವ. ಆಗ ಅದ್ರ ಮಧ್ಯೆ ಸೆಂಟ್ರಲ್ ಮೆಟಲ್ ಅಯಾನ್ ಮತ್ತೆ ಲಿಗ್ಯಾಂಡ್ ಮಧ್ಯೆ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಇದನ್ನೇ ಹೇಳ್ತಕ್ಕಂಥದ್ದು ಫಸ್ಟ್ ಒನ್. ಸೆಂಟ್ರಲ್ ಮೆಟಲ್ ಅಯಾನ್ ಮಸ್ಟ್ ಅಂಡ್ ಶುಡ್ ಹ್ಯಾವಿಂಗ್ ವೇಕೆಂಟ್ ಆರ್ಬಿಟಲ್ಸ್ n-1d, ns, np and then nd vacant orbitals. ಆಗಿದ್ರೆ ಮಾತ್ರ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಲಿಗ್ಯಾಂಡ್ ಕೆಲಸ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಕ್ಕಂಥದ್ದು. ಮೆಟಲ್ ಕೆಲಸ ಅಥವಾ ಸೆಂಟ್ರಲ್ ಮೆಟಲ್ ಅಯಾನ್ ಸಚ್ ಆಸ್ ಟ್ರಾನ್ಸಿಷನ್ ಎಲಿಮೆಂಟ್ ಕೆಲಸ ಏನ್ರಿ? ರಿಸೀವ್ಸ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಇದು ರಿಸೀವ್ ಮಾಡ್ಕೋಬೇಕು ಅಂದ್ರೆ ಇಟ್ಸ್ ಹ್ಯಾವಿಂಗ್ vacant orbitals. Okay, next, second one, the number of vacant orbitals is equal to the coordination number of the central metal ion. ನೋಡಿ, ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಇರ್ತಾವೋ ಅಂದ್ರೆ ಖಾಲಿ ಇರ್ತಕ್ಕಂಥ ಆರ್ಬಿಟಲ್ಸ್, that is equal to the coordination number of the central metal ion. ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಇರುತ್ತೋ ಅಷ್ಟು ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ.
That's why coordination bonds is equal to number of coordination bonds in a coordination compound. We indicated as coordination number. ಈಗ ಎಕ್ಸಾಂಪಲ್ ಜನರಲಿ ಕೊಟ್ಟಿದ್ದೀನಿ. ಮೆಟಲ್ ಟೋಟಲಿ 4 ಬಾಂಡ್ಸ್ ಆರ್ ಫಾರ್ಮ್ ವಿತ್ ಲಿಗ್ಯಾಂಡ್ಸ್. 4 ಬಾಂಡ್ ಫಾರ್ಮೇಶನ್ ಮಾಡಿದೆ ಅಂದ್ರೆ ಕೋಆರ್ಡಿನೇಷನ್ ನಂಬರ್ ಎಷ್ಟ್ರಿ? 4. ಕೋಆರ್ಡಿನೇಷನ್ ನಂಬರ್ 4 ಫಾರ್ಮೇಶನ್ ಆಗಿದೆ ಅಂದ್ರೆ ವೇಕೆಂಟ್ ಆರ್ಬಿಟಲ್ ಎಷ್ಟಿದೆ ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ? 4 ವೇಕೆಂಟ್ ಆರ್ಬಿಟಲ್ಸ್ ಆರ್ ಅವೈಲಬಲ್. ದಟ್ಸ್ ವೈ the number of vacant orbitals is equal to the coordination number of the central metal. ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಇರುತ್ತೋ ಅಷ್ಟು ಕೋಆರ್ಡಿನೇಷನ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡೋ ಕೆಪಾಸಿಟಿ ಇರುತ್ತೆ ಸೆಂಟ್ರಲ್ ಮೆಟಲ್ ಅಯಾನ್ಗೆ. ನೆಕ್ಸ್ಟ್, ವೇಕೆಂಟ್ ಆರ್ಬಿಟಲ್ಸ್ ಅಂಡರ್ಗೋ ಹೈಬ್ರಿಡೈಸೇಷನ್ ಟು ಗಿವ್ ಈಕ್ವಲ್ ನಂಬರ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್. ಇನ್ ಕೇಸ್ ಮೆಟಲ್ ಮತ್ತೆ ಲಿಗ್ಯಾಂಡ್ ಅವೆರಡರ ಮಧ್ಯೆ ಏನಾಗ್ತಾ ಇದೆ? ಹೈಬ್ರಿಡೈಸೇಷನ್ ಆಗ್ತಾ ಇದೆ, ಬಾಂಡ್ ಫಾರ್ಮೇಶನ್ ಹೈಬ್ರಿಡೈಸೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ದೇ ಗಿವ್ ಸರ್ಟೈನ್ ಜಿಯೋಮೆಟ್ರಿಕಲ್ ಶೇಪ್. ಇದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ಒಂದೊಂದೇ ಎಕ್ಸಾಂಪಲ್ ತಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಬಟ್ ಇದು ನೆನಪಿರ್ಲಿ, ವೇಕೆಂಟ್ ಆರ್ಬಿಟಲ್ಸ್ ಅಂಡರ್ಗೋ ಹೈಬ್ರಿಡೈಸೇಷನ್ ಯಾವ್ಯಾವ್ದ್ರ ಮಧ್ಯೆ? ಈ ವೇಕೆಂಟ್ ಆರ್ಬಿಟಲ್ ಮತ್ತೆ ಲಿಗ್ಯಾಂಡ್ ಆರ್ಬಿಟಲ್ ಇವೆರಡರ ಮಧ್ಯೆ ಹೈಬ್ರಿಡೈಸೇಷನ್ ನಡೆಯುತ್ತೆ ಟು ಗಿವ್ ಈಕ್ವಲ್ ನಂಬರ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್. ಎಷ್ಟು ಹೈಬ್ರಿಡೈಸೇಷನ್ ಆಗಿರುತ್ತೋ ಅಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಶನ್ ಆಗುತ್ತೆ. ಎಕ್ಸಾಂಪಲ್, ಎಸ್ ಆರ್ಬಿಟಲ್ ಪಿ ನಲ್ಲಿ 3 ಆರ್ಬಿಟ್, ಡಿ ನಲ್ಲಿ 2 ಆರ್ಬಿಟ್ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಟೋಟಲ್ sp3d2 ಹೈಬ್ರಿಡೈಸೇಷನ್. ದಿಸ್ ಈಸ್ ಹೈಬ್ರಿಡ್ ಆರ್ಬಿಟಲ್ ಅಂತ ಇಂಡಿಕೇಟ್ ಮಾಡ್ತೀವಿ. ಎಕ್ಸಾಂಪಲ್ ನಾನು ತಗೊಂಡು ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಡೀಟೇಲ್ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್, ದ ಲಿಗ್ಯಾಂಡ್ಸ್ ಹ್ಯಾವ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್. ಏನ್ ಲಿಗ್ಯಾಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆಯಲ್ಲ, ದಿಸ್ ಲಿಗ್ಯಾಂಡ್ ಹ್ಯಾವಿಂಗ್ ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್. They donates lone pair of electron towards the central metal ion in order to form coordination bonds. The vacant hybridized orbitals of the central metal overlap with ligand orbitals. ನೋಡಿ, ಇಲ್ಲಿ ವೇಕೆಂಟ್ ಹೈಬ್ರಿಡ್ ಆರ್ಬಿಟಲ್ ಇರುತ್ತಲ್ಲ, ವೇಕೆಂಟ್ ಆರ್ಬಿಟಲ್, ದಿಸ್ ಆರ್ಬಿಟಲ್ ಓವರ್ಲ್ಯಾಪ್ ವಿತ್ ದಿ ಲಿಗ್ಯಾಂಡ್ ಆರ್ಬಿಟಲ್ ಓವರ್ಲ್ಯಾಪ್ ಆಗಿರುತ್ತೆ. in the form of depending upon the geometry ಮೇಲೆ ಕೂಡ ಡಿಪೆಂಡ್. ಹೈಬ್ರಿಡೈಸೇಷನ್ ಯಾವ ಹೈಬ್ರಿಡೈಸೇಷನ್ ಬಂದಿದೆಯೋ ಆ ಹೈಬ್ರಿಡೈಸೇಷನ್ ಮೇಲೆ ಜಿಯೋಮೆಟ್ರಿ ಕೂಡ ನಾವು ಹೇಳ್ತಕ್ಕಂಥದ್ದು. ಓಕೆ, ದ ಜಿಯೋಮೆಟ್ರಿ ಅಥವಾ ಜಿಯೋಮೆಟ್ರಿಕಲ್ ಶೇಪ್ ಇಸ್ ಡಿಪೆಂಡಿಂಗ್ ಅಪಾನ್ ದಿ ಹೈಬ್ರಿಡೈಸೇಷನ್. ಇಲ್ಲಿ ಹೈಬ್ರಿಡೈಸೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ವೇಕೆಂಟ್ ಆರ್ಬಿಟಲ್ಸ್ ಮತ್ತೆ ಲಿಗ್ಯಾಂಡ್ ಆರ್ಬಿಟಲ್ಸ್ ಅವೆರಡರ ಮಧ್ಯೆ ಓವರ್ಲ್ಯಾಪ್ ಆಗಿರುತ್ತೆ. ಇದನ್ನ 3D ನಲ್ಲಿ ಹೇಳ್ಬೇಕಾಗುತ್ತೆ, ಬಟ್ ಅದೆಲ್ಲ ಹೇಳಲ್ಲ, ಎಕ್ಸ್ಪ್ಲೈನ್ ಮಾಡಲ್ಲ. ಜಸ್ಟ್ ಓವರ್ಲ್ಯಾಪ್ ಆಗಿರುತ್ತೆ. ಲಿಗ್ಯಾಂಡ್ ಆರ್ಬಿಟಲ್ಸ್ ಅಂಡ್ ದೆನ್ ಮೆಟಲ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಟು ಫಾರ್ಮೇಶನ್ ಆಫ್ ದೀಸ್ ಬಾಂಡ್ಸ್ ಲೈಕ್ ದಟ್. ಓಕೆ, ನೆಕ್ಸ್ಟ್ 6th ಒನ್ ಫೀಚರ್ ಇದೆ. ನೋಡಿ, ದ ಜಿಯೋಮೆಟ್ರಿಕಲ್ ಶೇಪ್ ಆಫ್ ದಿ ಕಾಂಪ್ಲೆಕ್ಸ್ ಕಾಂಪೌಂಡ್ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ಹೈಬ್ರಿಡೈಸೇಷನ್. ದಿಸ್ ಇಸ್ 6th ಫೀಚರ್. ಏನ್ ಹೇಳುತ್ತೆ ಅಂದ್ರೆ ಜಿಯೋಮೆಟ್ರಿಕಲ್ ಶೇಪ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಟೈಪ್ ಆಫ್ ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಬರಿತಾ ಹೋಗ್ತೀರಾ, ಹೈಬ್ರಿಡೈಸೇಷನ್ ಯಾವ್ದು ಬರುತ್ತೆ ಗೊತ್ತಾಗುತ್ತೆ. ಆ ಹೈಬ್ರಿಡೈಸೇಷನ್ ಮೇಲೆ ನಾವು ಈಸಿಯಾಗಿ ಶೇಪ್ ಅನ್ನ ಹೇಳ್ತಕ್ಕಂಥದ್ದು ಅಥವಾ ಜಿಯೋಮೆಟ್ರಿಕಲ್ ಶೇಪ್ ಅನ್ನ ಎಕ್ಸ್ಪ್ಲೈನ್ ಮಾಡಬಹುದು. ಓಕೆ, ನೋಡಿ ಇಲ್ಲಿ, ಇಫ್ ಹೈಬ್ರಿಡೈಸೇಷನ್ ಎಸ್ ಪಿ ಹೈಬ್ರಿಡೈಸೇಷನ್ ಆಗಿತ್ತು, ಜಾಮೆಟ್ರಿಕಲ್ ಶೇಪ್ ಲೀನಿಯರ್ ಶೇಪ್ ಅನ್ನಾಗಿರುತ್ತೆ, ಲೀನಿಯರ್. ಇಫ್ ಹೈಬ್ರಿಡೈಸೇಷನ್ sp2 ಹೈಬ್ರಿಡೈಸೇಷನ್ ಟ್ರೈಗೋನಲ್, ಟ್ರಯಾಂಗ್ಯುಲರ್ ಅಥವಾ ಪ್ಲೇನಾರ್ ಅಂತ ಇಂಡಿಕೇಟ್ ಮಾಡ್ತೀವಿ. ಟ್ರಯಾಂಗ್ಯುಲರ್ ಆರ್ ಪ್ಲೇನಾರ್. sp3 ಹೈಬ್ರಿಡೈಸೇಷನ್ ಏನಾದ್ರೂ ಇತ್ತು ಅಂದ್ರೆ ಟೆಟ್ರಾಹೆಡ್ರಲ್. dsp2 ಸ್ಕ್ವೇರ್ ಪ್ಲೇನಾರ್. ನೆಕ್ಸ್ಟ್, D2sp3 or sp3d2 ಆಕ್ಟಾಹೆಡ್ರಲ್. D2sp3 ನಾದ್ರೂ ಹೈಬ್ರಿಡೈಸೇಷನ್ ಆಗಿರ್ಬೋದು ಅಥವಾ sp3d2 ನಾದ್ರೂ ಆಗಿರ್ಬೋದು. ಇವೆರಡರಲ್ಲಿ ಯಾವುದೇ ಆಗಿರ್ಲಿ ಆಕ್ಟಾಹೆಡ್ರಲ್ ಜಿಯೋಮೆಟ್ರಿ ಬಂದಿರುತ್ತೆ.
ನೆಕ್ಸ್ಟ್ DsP3 ಹೈಬ್ರಿಡೈಸೇಷನ್, ಟ್ರೈಗೋನಲ್ ಬೈಪಿರಾಮಿಡ್ ಜಾಮೆಟ್ರಿಕಲ್ ಶೇಪ್. ನೆಕ್ಸ್ಟ್ D3sp3 ಆರ್ sp3d3, ಇವೆರಡರಲ್ಲಿ ಯಾವ್ದಾದ್ರು ಆಗಿರ್ಬೋದು ಹೈಬ್ರಿಡೈಸೇಷನ್ ಬಂದಿರತಕ್ಕಂಥದ್ದು. ಜಾಮೆಟ್ರಿಕಲ್ ಶೇಪ್ ಏನಾಗಿರುತ್ತೆ? ಪೆಂಟಾಗೋನಲ್ ಬೈಪಿರಾಮಿಡ್. ನೀವು ನೆನ್ಪಿಟ್ಕೋಬೇಕು. sp ಅಂದ್ರೆ ಲೀನಿಯರ್, sp2 ಟ್ರಯಾಂಗ್ಯುಲರ್ ಆರ್ ಪ್ಲೇನಾರ್, sp3 ಟೆಟ್ರಾಹೆಡ್ರಲ್. ನೆಕ್ಸ್ಟ್ DsP2 ಸ್ಕ್ವೇರ್ ಪ್ಲೇನಾರ್, D2 sp3 ಆರ್ sp3 D2 ಆಕ್ಟಾಹೆಡ್ರಲ್. ನೆಕ್ಸ್ಟ್ DsP3 ಟ್ರೈಗೋನಲ್ ಬೈಪಿರಾಮಿಡಲ್, D3sp3 ಆರ್ sp3 D3 ಪೆಂಟಾಗೋನಲ್ ಬೈಪಿರಾಮಿಡ್. ಈ ರೀತಿ ನೆನ್ಪಿಟ್ಕೊಂಡಿರ್ಬೇಕು. ನೀವು ಬರಿಬೇಕಾದ್ರೆ ಇಮಿಡಿಯೇಟ್ ಆಗಿ ನೀವು ಯಾವ್ದು ಹೈಬ್ರಿಡೈಸೇಷನ್ ಬಂದ ತಕ್ಷಣನೇ ಇಮಿಡಿಯೇಟ್ ಆಗಿ ನಾವು ಜಿಯೋಮೆಟ್ರಿನ ಬರೆದು ಬಿಡ್ಬೋದು. ಓಕೆ, ಟೋಟಲಿ ದಿಸ್ ಟೈಪ್ ಆಫ್ ಹೈಬ್ರಿಡೈಸೇಷನ್ ಮೇಲೆ ಜಿಯೋಮೆಟ್ರಿಕಲ್ ಶೇಪ್ ಡಿಪೆಂಡ್ ಆಗಿದೆ. ಅದನ್ನೇ ಹೇಳ್ತಕ್ಕಂಥದ್ದು. ಜಿಯೋಮೆಟ್ರಿಕಲ್ ಶೇಪ್ ಆಫ್ ದಿ ಕಾಂಪ್ಲೆಕ್ಸ್ ಕಾಂಪೌಂಡ್ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ಹೈಬ್ರಿಡೈಸೇಷನ್. ನೋಡಿ, ಸೆವೆಂತ್ ಒನ್, ಸೈಲೆಂಟ್ ಫೀಚರ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ನಲ್ಲಿ ಸೆವೆಂತ್ ಒನ್, ಇಫ್ ದೇರ್ ಆರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ the complex is said to be paramagnetic. If there are no unpaired electrons, the complex is said to be diamagnetic. Unpaired electron ಅಂದ್ರೆ ಏನ್ರಿ? Single electron present in an orbital. That's we indicate as an paramagnetic ಅಂತ ಇಂಡಿಕೇಟ್ ಮಾಡ್ತೀವಿ. ಎಲ್ಲವೂ ಕೂಡ ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ. There are no unpaired electron present in an orbit. That type of complex are diamagnetic. Okay, ಸಿಂಗಲ್ ಎಲೆಕ್ಟ್ರಾನ್ ಅಥವಾ ಅನ್ಪೇರ್ಡ್ ಇದ್ರೆ ಪ್ಯಾರಾಮ್ಯಾಗ್ನೆಟಿಕ್, ಎಲ್ಲ ಕಂಪ್ಲೀಟ್ಲಿ ಫಿಲ್ಡ್ ಆಗಿತ್ತು ಅಥವಾ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು ಅಂದ್ರೆ ಡಯಾಮ್ಯಾಗ್ನೆಟಿಕ್. ನೆಕ್ಸ್ಟ್ eighth one, if n-1d orbital or 3d inner orbitals are used for hybridization, then the complex are called inner orbital complex. ಇವನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತೀವಿ, ನೆನ್ಪಿಟ್ಕೋಬೇಕು. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂದ್ರೆ ಏನೆಲ್ಲ ಇನ್ವಾಲ್ವ್ ಆಗಿರಬೇಕು? n-1d ಆರ್ಬಿಟಲ್ ಆರ್ ವಿ ಇಂಡಿಕೇಟ್ as an 3d ಆರ್ಬಿಟಲ್, ಇನ್ನರ್ ಆರ್ಬಿಟಲ್, 3d or inner orbital involving in the hybridization. We call inner orbital complexes. 3d ಆರ್ಬಿಟಲ್ ಏನಾದ್ರೂ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿತ್ತು ಅಂದ್ರೆ ಅದನ್ನ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅಥವಾ n-1d ಆರ್ಬಿಟಲ್ ಇನ್ವಾಲ್ವಿಂಗ್ ಇನ್ ದಿ ಹೈಬ್ರಿಡೈಸೇಷನ್ ವಿ ಇಂಡಿಕೇಟ್ as an ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಅದನ್ನೇ ನಾವು n-1d ಅಥವಾ 3d ಅಂತ ಇಂಡಿಕೇಟ್ ಮಾಡ್ತಿದೀವಿ. ನೆಕ್ಸ್ಟ್ ಇಫ್ nd ಆರ್ಬಿಟಲ್ ಅಥವಾ 4d ಔಟರ್ ಆರ್ಬಿಟಲ್ಸ್ ಆರ್ ಯೂಸ್ಡ್ ಫಾರ್ ಹೈಬ್ರಿಡೈಸೇಷನ್, then the complexes are called outer orbital complex. 4d ಆರ್ಬಿಟಲ್ ಏನಾದ್ರೂ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿತ್ತು, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. 3d ಆರ್ಬಿಟಲ್ ಇನ್ವಾಲ್ವ್ ಆಗಿತ್ತು, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಲೈಕ್ CO, NH3, Cn- etc. causes pairing of electrons against Hund's rule in the central metal ion, so they form inner orbital complex. ಹೇಗೆ ಅಂದ್ರೆ ನೋಡಿ, ಮೆಟಲ್ ಇದೆ, ನೆಕ್ಸ್ಟ್ ಸೆಂಟ್ರಲ್ ಮೆಟಲ್ ಅಯಾನ್ ಅಂಡ್ ದೆನ್ ಲಿಗ್ಯಾಂಡ್ ಇದೆ ಅನ್ಕೊಳ್ಳಿ. ಲಿಗ್ಯಾಂಡ್ ಕೆಲಸ ಏನ್ರಿ? ಡೊನೇಟ್ಸ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಮೆಟಲ್ ಅಯಾನ್ ಇನ್ ಆರ್ಡರ್ ಟು ಫಾರ್ಮ್ ಕೋಆರ್ಡಿನೇಷನ್ ಬಾಂಡ್. ಇಫ್ ligand donates strongly lone pair of electron towards the central metal ion, ಅಥವಾ strongly donates a lone pair of electron towards the central metal ion, that we indicate as a strong field ligand ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸ್ಟ್ರಾಂಗ್ಲಿ ಡೊನೇಟ್ ಮಾಡ್ತಾ ಇದೆ ಅಂದ್ರೆ ಇದ್ರಲ್ಲಿ ಮೆಟಲ್ ಅಯಾನ್ ಅಲ್ಲ, ಆಲ್ರೆಡಿ ಮುಂಚೆ ಏನಾಗಿರ್ತಾವ್ರಿ? ಎಲೆಕ್ಟ್ರಾನ್ಸ್ ಇರ್ತವೆ, ಎಲೆಕ್ಟ್ರಾನ್ಸ್ ಇರುತ್ತೆ ಆಲ್ರೆಡಿ. ಲಿಗ್ಯಾಂಡ್ ಇಂದ ಆಲ್ರೆಡಿ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಲಿಗ್ಯಾಂಡ್ ಏನಪ್ಪಾ? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅನ್ಕೊಳ್ಳೋಣ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಸ್ಟ್ರಾಂಗ್ಲಿ ಡೊನೇಟ್ ಮಾಡುತ್ತೆ. ಆ ಬರೋ ಫೋರ್ಸ್ ಗೆ ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಪೇರ್ ಅಪ್ ಆಗುತ್ತೆ. ಪೇರ್ ಅಪ್ ಆಯ್ತು ಅಂದ್ರೆ ಏನಾಯ್ತು?
ಇಲ್ಲಿ ಪೇರ್ ಅಪ್ ಆಗುತ್ತೆ. ರಿಮೈನಿಂಗ್ ಲಿಗ್ಯಾಂಡ್ ಇಂದ ಬರ್ತಕ್ಕಂಥ ಪೇರ್ ಆಫ್ ಎಲೆಕ್ಟ್ರಾನ್ ಈ ಆರ್ಬಿಟಲ್ ಒಳಗಡೆ ವೇಕೆಂಟ್ ಆರ್ಬಿಟಲ್ ಒಳಗಡೆ ಫಿಲ್ ಆಗ್ತಾ ಹೋಗುತ್ತೆ. ಜನರಲಿ ಇದನ್ನ ನಾನು ಹೇಳ್ತಾ ಇದ್ದೀನಿ, ನಾವು ಕಾಂಪ್ಲೆಕ್ಸ್ ಬರ್ಕೊಳ್ಳೋವಾಗ ನಿಮಗೆ ಡೀಟೇಲ್ ಗೊತ್ತಾಗುತ್ತೆ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂದ್ರೆ ಏನ್ರಿ? ಸ್ಟ್ರಾಂಗ್ಲಿ ಡೊನೇಟ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಮೆಟಲ್ ಅಯಾನ್ ಇನ್ ಆರ್ಡರ್ ಟು ಫಾರ್ಮ್ ಕೋಆರ್ಡಿನೇಷನ್ ಬಾಂಡ್ಸ್. ಸ್ಟ್ರಾಂಗ್ಲಿ ಡೊನೇಟ್ ಮಾಡೋದ್ರಿಂದ ಸೆಂಟ್ರಲ್ ಮೆಟಲ್ ಅಯಾನ್ ಆಲ್ರೆಡಿ ಎಲೆಕ್ಟ್ರಾನ್ ಇತ್ತು ಅಂದ್ರೆ ಇದರಿಂದ ಬರ್ತಕ್ಕಂತ ಎಲೆಕ್ಟ್ರಾನ್ಸ್ ಸ್ಪೀಡಿಗೆ ಆಲ್ರೆಡಿ ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಏನಾಗ್ಬಿಡುತ್ತೆ? ಪೇರ್ ಅಪ್ ಆಗ್ಬಿಡುತ್ತೆ. ದಿಸ್ ಅಗೇನ್ಸ್ಟ್ ಟು ಹೊಂಡ್ಸ್ ರೂಲ್. ಓಕೆ, ಇನ್ ಕೇಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಏನಾಗುತ್ತೆ? ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ದಿಸ್ ಲಿಗ್ಯಾಂಡ್ ವೀಕ್ಲಿ ಡೊನೇಟ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಮೆಟಲ್ ಅಯಾನ್. ವೀಕ್ಲಿ ಡೊನೇಟ್ ಮಾಡ್ತಾ ಇದೆ ಅಂದ್ರೆ ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ ಏನಾದ್ರೂ ಆರ್ಬಿಟಲ್ ನಲ್ಲಿ ಎಲೆಕ್ಟ್ರಾನ್ಸ್ ಇತ್ತು ಅನ್ಕೊಳ್ಳಿ, ಈ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗಲ್ಲ. ಯಾಕೆ ಪೇರ್ ಅಪ್ ಆಗಲ್ಲ? ಬಿಕಾಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಪ್ರೆಸೆಂಟ್ ಇನ್ ಎ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಅಲ್ಲಿ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದ್ರೆ ವೀಕ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಸೆಂಟ್ರಲ್ ಮೆಟಲ್ ಅಯಾನ್ ಗೆ ಡೊನೇಟ್ ಮಾಡುತ್ತೆ. ಹಾಗಾಗಿ ನೋ ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್. ಇಫ್ ನಿಮ್ಗೆ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ಅಲ್ಲಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಸ್ಟ್ರಾಂಗ್ಲಿ ಡೊನೇಟ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಮೆಟಲ್ ಅಯಾನ್. ಆಗ ಸ್ಟ್ರಾಂಗ್ಲಿ ಡೊನೇಟ್ ಮಾಡ್ತಾ ಇದೆ ಅಂದ್ರೆ ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ ಆಲ್ರೆಡಿ ಇರ್ತದೆ, ಎಲೆಕ್ಟ್ರಾನ್ ಇರುತ್ತಲ್ಲ, ಅದು ಏನಾಗುತ್ತೆ? ಪೇರ್ ಅಪ್ ಆಗುತ್ತೆ. ನಿಮ್ಗೆ ಗೊತ್ತಾಗಬೇಕು, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗುತ್ತೆ ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ. ವೀಕ್ ಫೀಲ್ಡ್ ಇದ್ರೆ ಲಿಗ್ಯಾಂಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗಲ್ಲ. ಓಕೆ, ಅದನ್ನೇ ಹೇಳ್ತಕ್ಕಂಥದ್ದು ಇಲ್ಲಿ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಲೈಕ್ CO, NH3, Cn minus etc. causes pairing of electrons against Hund's rule in the central metal ion, so they form inner orbital complexes. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ಯಾಕೆಂದ್ರೆ ಎಲ್ಲ ಕೂಡ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗ್ಬಿಡುತ್ತೆ. ಇನ್ನರ್ 3D ಆರ್ಬಿಟಲ್ ಇನ್ವಾಲ್ವಿಂಗ್ ಇನ್ ದಿ ಹೈಬ್ರಿಡೈಸೇಷನ್. ಓಕೆ, ನೆಕ್ಸ್ಟ್ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಇತ್ತು ಅಂದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ಅಲ್ಲಿ ಲಿಗ್ಯಾಂಡ್ಸ್ ವೀಕ್ ಫೀಲ್ಡ್ ಇತ್ತು ಅಂದ್ರೆ ಲೈಕ್ ಫ್ಲೋರೈಡ್, ಕ್ಲೋರೈಡ್, ಬ್ರೋಮೈಡ್ ಅಥವಾ ಅಯೋಡೈಡ್ ಎಕ್ಸೆಟ್ರಾ ಡು ನಾಟ್ ಕಾಸ್ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಗೇನ್ಸ್ಟ್ Hund's rule. So they form outer orbital complex. ಎಲೆಕ್ಟ್ರಾನ್ಸ್ ಪೇರ್ ಆಗಿಲ್ಲ ಅಂತಂದ್ರೆ ಔಟರ್ ಆರ್ಬಿಟಲ್ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಔಟರ್ ಆರ್ಬಿಟಲ್ ಯಾವುದು? 4D ಆರ್ಬಿಟಲ್ ಇನ್ವಾಲ್ವಿಂಗ್ ಇನ್ ದಿ ಹೈಬ್ರಿಡೈಸೇಷನ್. ಯಾವಾಗ? ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ. ದಟ್ಸ್ ವೈ ದೋಸ್ ಟೈಪ್ ಆಫ್ ಕಾಂಪ್ಲೆಕ್ಸಸ್ ವಿ ಇಂಡಿಕೇಟ್ ಆಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇನ್ ಕೇಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಮಾತ್ರ ಈ ತರ ಆಗುತ್ತೆ. ಇನ್ ಕೇಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ pairing of electron takes place. That's why 3D orbital involving in the hybridization. And that time inner orbital complexes form. Those type of complex we indicate as an inner orbital complexes. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇಲ್ಲಿ ಏನೇನು ನೋಡ್ಕೊಂಡ್ರಿ? ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು ಅಂದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಆರ್ಬಿಟಲ್ ಅಲ್ಲಿ, ಪೇರ್ಡ್ ಎಲೆಕ್ಟ್ರಾನ್ ಇತ್ತು ಅಂದ್ರೆ ಡಯಾಮ್ಯಾಗ್ನೆಟಿಕ್. ಓಕೆ, ಇನ್ ಕೇಸ್ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ಅಲ್ಲಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಸೆಂಟ್ರಲ್ ಮೆಟಲ್ ಅಯಾನ್ ಅಲ್ಲಿ ಪೇರ್ ಅಪ್ ಆಗುತ್ತೆ. ಪೇರ್ ಅಪ್ ಆಗೋದ್ರಿಂದ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಓಕೆ, ಇನ್ನರ್ ಆರ್ಬಿಟಲ್ ಇನ್ವಾಲ್ವಿಂಗ್ ಇನ್ ದಿ ಹೈಬ್ರಿಡೈಸೇಷನ್. ಇನ್ ಕೇಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಸ್ಟ್ರಾಂಗ್ಲಿ ಡೊನೇಟ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿದೆ, ಅದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗುತ್ತೆ. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ವೀಕ್ಲಿ ಡೊನೇಟ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಮೆಟಲ್ ಅಯಾನ್. That's why outer orbital involving in the hybridization. That's why outer orbital complex ಅಂತ ಕರಿತೀವಿ. ಓಕೆ, ಇಷ್ಟು ಪಾಯಿಂಟ್ಸ್ ನೋಡ್ಕೊಂಡಿರಿ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಏನಾಗುತ್ತೆ, ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಏನಾಗುತ್ತೆ. ನೆಕ್ಸ್ಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು, ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲದೆ ಇದ್ರೆ ಅಥವಾ ಎಲ್ಲ ಪೇರ್ ಆಗಿತ್ತು ಅಂದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗಿರುತ್ತೆ.